ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ದೇವರಾಜು ಅರಸ್ ಅವರ ದಾಖಲೆಯನ್ನ ಮುರಿದು ಸಿದ್ದರಾಮಯ್ಯ ಸಂಭ್ರಮಿಸ್ತಾ ಇರೋ ಬೆನ್ನಲ್ಲೇ ಈಗ ದೆಹಲಿ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ಸಂಕ್ರಾಂತಿ ಹಬ್ಬದ ಹೊತ್ತಲ್ಲಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮೈಸೂರಿನಲ್ಲಿ ಸಿಎಂ ಮತ್ತು ಡಿಕೆಶಿ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ದಾರೆ. ಮೊದಲು ಇಬ್ಬರನ್ನ ಒಟ್ಟಿಗೆ ಕೂರಿಸಿ ಮಾತಾಡಿಸಿದ ರಾಹುಲ್ ಆಮೇಲೆ ಪ್ರತ್ಯೇಕವಾಗಿ ನಡೆಸಿದ ಚರ್ಚೆ ಈಗ ಗಾಂಧಿನಗರದಿಂದ ಹಿಡಿದು ದೆಹಲಿಯವರೆಗೆ ಸಂಚಲನ ಮೂಡಿಸಿದೆ. ಕುರ್ಚಿ ಕದನದ ಈ ಟ್ವಿಸ್ಟ್ ನಲ್ಲಿ ಅಸಲಿಗೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೈಸೂರು ಏರ್ಪೋರ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ರಾಹುಲ್ ಗಾಂಧಿ ಪ್ರತ್ಯೇಕ ಸಮಾಲೋಚನೆ. ಮುಂದಿನ ತಿಂಗಳು ನಡೆಯಲಿರೋ ಕಾಂಗ್ರೆಸ್ ಸಾಧನಾ ಸಮಾವೇಶದ ಬಗ್ಗೆ ಮಾಹಿತಿ ಪಡೆದು ಒಗ್ಗಟ್ಟಿನ ಮಂತ್ರ ಜಪಿಸಿದ ಕೈ ನಾಯಕ. ಸಂಪುಟ ಪುನರ್ರಚನೆ ಮತ್ತು ಪವರ್ ಶೇರಿಂಗ್ ವಿಚಾರ ಚರ್ಚಿಸಲು ದೆಹಲಿಗೆ ಬರುವಂತೆ ಉಭಯ ನಾಯಕರಿಗೂ ರಾಹುಲ್ ಸೂಚನೆ. ನರೇಗಾ ಹೋರಾಟ ಮತ್ತು ವಿಶೇಷ ಅಧಿವೇಶನದ ಬಗ್ಗೆ ರಾಹುಲ್ ಗಾಂಧಿಗೆ ಮಾಹಿತಿ ನೀಡಿದ ಸಿದ್ದರಾಮಯ್ಯ ಹಾಗೂ ಡಿಕೆಶಿ. ರಾಜ್ಯ ರಾಜಕಾರಣದಲ್ಲಿ ಈಗ ಸಂಕ್ರಾಂತಿ ಕಿಚ್ಚಿಗಿಂತ ಕುರ್ಚಿ ಕಿಚ್ಚೆ ಜೋರಾಗಿದೆ. ಸಿದ್ದರಾಮಯ್ಯನವರು ಸುದೀರ್ಘ ಕಾಲದ ಸಿಎಂ ಅನ್ನೋ ದಾಖಲೆ ಬರದ ಬೆನ್ನಲ್ಲೇ ಪವರ್ ಶೇರಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಇಂಥ ಹೊತ್ತಲ್ಲೇ ತಮಿಳುನಾಡಿಗೆ ಹೋಗಿ ವಾಪಸ್ ಬಂದ ರಾಹುಲ್ ಗಾಂಧಿ ಮೈಸೂರಿನಲ್ಲಿ ಸಿದ್ದು ಡಿಕೆಶಿ ಭೇಟಿಯಾಗಿರುವುದು ಭಾರಿ ಕುತೂಹಲ ಮೂಡಿಸಿದೆ. ಏರ್ಪೋರ್ಟ್ ನಲ್ಲಿ ನಡೆದ ಈ ಕೆಲವೇ ನಿಮಿಷಗಳ ಚರ್ಚೆ ರಾಜ್ಯ ಸರ್ಕಾರದ ಮುಂದಿನ ಭವಿಷ್ಯವನ್ನ ತೀರ್ಮಾನಿಸುತ್ತಾ ಅನ್ನೋ ಚರ್ಚೆ ಈಗ ಎಲ್ಲಾ ಕಡೆ ಶುರುವಾಗಿದೆ. ರಾಹುಲ್ ಗಾಂಧಿ ಅವರು ಮೊದಲು ಇಬ್ಬರು ನಾಯಕರ ಜೊತೆ ಜಂಟಿಯಾಗಿ ಮಾತಾಡಿದ್ರು. ಆದ್ರೆ ನಿಜವಾದ ಟ್ವಿಸ್ಟ್ ಸಿಕ್ಕಿದ ಮೇಲೆ ಸಿದ್ದರಾಮಯ್ಯ ಅವರನ್ನ ಪ್ರತ್ಯೇಕವಾಗಿ ಕರೆದು ಮಾತಾಡಿಸಿದ ರಾಹುಲ್ ನಂತರ ಡಿಕೆ ಶಿವಕುಮಾರ್ ಅವರ ಜೊತೆಯೂ ಗುಪ್ತ ಆಲೋಚನೆ ನಡೆಸಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚಿಸಲು ದೆಹಲಿ ಭೇಟಿಗೆ ಸಮಯ ಕೇಳಿದ್ರೆ ಡಿಕೆಶಿ ಕೂಡ ಕೆಲವೊಂದು ಪ್ರಮುಖ ವಿಚಾರಗಳನ್ನ ಹಂಚಿಕೊಳ್ಳೋಕೆ ಹೈಕಮಾಂಡ್ ಭೇಟಿಗೆ ಇಚ್ಛೆ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಗೊಂದಲಗಳಿಗೆ ಅವಕಾಶ ಕೊಡಬೇಡಿ, ಒಗ್ಗಟ್ಟಾಗಿ ಸಮಾವೇಶ ಯಶಸ್ವಿ ಮಾಡಿ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ಅಷ್ಟೇ ಅಲ್ಲ, ನಿಮ್ಮಿಬ್ಬರಿಗೂ ದೆಹಲಿಗೆ ಕರೀತೀನಿ, ಅಲ್ಲಿಗೆ ಬನ್ನಿ ಅನ್ನೋ ಸಂದೇಶವನ್ನ ರಾಹುಲ್ ರವಾನಿಸಿದ್ದಾರೆ. ಆ ಮೂಲಕ ಪವರ್ ಶೇರಿಂಗ್ ಗೊಂದಲಕ್ಕೆ ರಾಹುಲ್ ಗಾಂಧಿ ಅವರೇ ಖುದ್ದಾಗಿ ಫುಲ್ ಸ್ಟಾಪ್ ಇಡೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಈಗಿರೋ ಹಾಟ್ ನ್ಯೂಸ್. ಇದೆಲ್ಲದರ ನಡುವೆ ನರೇಗಾ ಹೋರಾಟ ಮತ್ತು ವಿಶೇಷ ಅಧಿವೇಶನ ಬಗ್ಗೆ ಕೂಡ ರಾಹುಲ್ ಗಾಂಧಿಗೆ ಇಬ್ಬರು ನಾಯಕರು ಅಪ್ಡೇಟ್ ನೀಡಿದ್ದಾರೆ. ದೆಹಲಿಗೆ ಇಬ್ಬರನ್ನ ಒಟ್ಟಿಗೆ ಕರೆಯುವ ಮೂಲಕ ಕುರ್ಚಿ ಹಂಚಿಕೆಯ ಗೊಂದಲವನ್ನ ಸರಿಪಡಿಸಿ ಪಕ್ಷವನ್ನ ಮುನ್ನಡೆಸುವ ಜವಾಬ್ದಾರಿಯನ್ನ ರಾಹುಲ್ ವಹಿಸಿಕೊಂಡಿದ್ದಾರೆ. ಸಂಕ್ರಾಂತಿ ಮುಗಿದ ಮೇಲೆ ಈ ಪವರ್ ಫೈಟ್ ಯಾವ ತಿರು ತೆಗೆದುಕೊಳ್ಳುತ್ತೆ? ಸಿದ್ದರಾಮಯ್ಯ ಅವರ ದಾಖಲೆ ಓಟ ಮುಂದುವರಿಯುತ್ತಾ ಅಥವಾ ಡಿಕೆಶಿಗೆ ಪಟ್ಟ ಸಿಗುತ್ತಾ ಅನ್ನೋದನ್ನ ದೆಹಲಿ ವರಿಷ್ಠರೇ ನಿರ್ಧರಿಸಲಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.